ಈ ಕನ್ಯಾ ರಾಶಿವರೆಗೆ ಈ ದಶಮ ಸ್ಥಾನಕ್ಕೆ ಯಾವಾಗ ಗುರು ಬರ್ತಾನೋ ಈ ಕೆಲಸದಲ್ಲಿ ಹೆಚ್ಚು ಒತ್ತಡಗಳು ಜಾಸ್ತಿ ಆಗುತ್ತೆ, ಮತ್ತೆ ಇನ್ಕಮ್ ಹಾಗೆ ಬರುತ್ತೆ. ಇವ್ರಿಗೇನು ಕೆಲಸದ ಒತ್ತಡ, ಈಗ ಬಹಳ ಜನಕ್ಕೆ ಕೆಲಸ ನಿಂತೋಗ್ಬಿಟ್ಟಿರುತ್ತೆ. ಈಗ ಸ್ವಂತ ಬಿಸ್ನೆಸ್ ಗಳು ಮಾಡ್ತಾ ಇರ್ತಾರೆ, ಕಂಪ್ನಿಗಳು ನಡೆಸ್ತಾ ಇರ್ತಾರೆ. ಅದೇನಾದ್ರೂ ನಿಂತೋದ್ರೇನು ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ನಿಮ್ಗೆ ಖರ್ಚುಗಳು ಜಾಸ್ತಿ ಆಗುವಂತದ್ದಿರುತ್ತೆ. ಒಟ್ಟಾರೆ ನೀವು ಫ್ರೀ ಆಗಿರಕ್ಕಾಗೋದಿಲ್ಲ. ಇಡೀ ವರ್ಷ ಕೆಲಸ ಕೆಲಸ ಇಂಥದ್ರ ಮೇಲೆನೆ ಹೊಡೆತ ಜಾಸ್ತಿ ಬೀಳ್ತಾ ಇರುತ್ತೆ. ಹಾಗೇ ಇನ್ಕಮ್ ಬರ್ತಾ ಇರುತ್ತೆ. ಆದ್ರೆ ಆರೋಗ್ಯ ಮಾತ್ರ ಕೆಡುತ್ತೆ. ಏನಾದ್ರೂ ನಿಮ್ಮ ಜಾತಕದಲ್ಲಿ ಏನಾದ್ರೂ 6ನೇ ಮನೆಯಲ್ಲಿ ಶನಿ ಕುಜನ್ ಸಂಯೋಗ ಇತ್ತು ಅಂತ ಹೇಳಿದ್ರೆ, ಸ್ವಲ್ಪ ಅಂಥವ್ರು ಯಾರೆಲ್ಲ ಇದೀರೋ ಈ ಕನ್ಯಾ ರಾಶಿಯವರು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕು. ಸರ್ಜರಿವರೆಗೂ ಹೋಗುವಂಥದ್ದಿರುತ್ತೆ. ಏನಾದ್ರೂ ಆಪರೇಷನ್ ಆಗುವಂಥದ್ದು, ಕಾಲು ಕೈಗೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಸಮಸ್ಯೆಗಳು ಕಾಡುವಂಥದ್ದಿರುತ್ತೆ. ಮತ್ತೆ ಅವ್ರಿಗೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ತಲೆನೋವು, ಹೆಡ್ಡೇಕ್ ಜಾಸ್ತಿ ಬರುವಂಥದ್ದು, ಮೈಗ್ರೇನ್ ಈ ತರದ್ದೆಲ್ಲ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಎಷ್ಟು ಕೆಲಸ ನಿಮ್ ಕೈಲಿ ಆಗುತ್ತೆ ಅಷ್ಟು ಮಾಡಿ. ನೀವು ಆದಷ್ಟು ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇಡೀ ವರ್ಷ 12 ತಿಂಗಳು ಬರುತ್ತೆ ಪ್ರದೋಷ ಕಾಲ. 2 ಪ್ರದೋಷಗಳು ಬರುತ್ತೆ. ಅದರಲ್ಲಿ ಕೃಷ್ಣ ಪಕ್ಷ ಪ್ರದೋಷ ಏನಿದೆ ಅದು ಈಶ್ವರನಿಗೆ ಬಹಳ ವಿಶೇಷವಾದಂತದ್ದು. ಅಂದ್ರೆ ಈ ಅಮಾವಾಸ್ಯೆ 3 ದಿನ ಮುಂಚಿತವಾಗಿ ಬರುವಂತ ಪ್ರದೋಷ ಏನಿರುತ್ತೆ ಆ ದಿನ ರುದ್ರಾಭಿಷೇಕವನ್ನ ಮಾಡಿಸಿ, ಆ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಅರ್ಚನೆ ಮಾಡಿಸಿ, ಇದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ.